ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿಯವರು ಸರಿಯಾಗಿ ಸಹಕಾರವನ್ನು ಕೊಟ್ಟಿಲ್ಲ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಥಣಿಯಲ್ಲಿ ಲೀಡ್ ಕಡಿಮೆಯಾದ ಬಗ್ಗೆ ಅವರೇ ಉತ್ತರ ಕೊಡಬೇಕು ಅಂತ ಶಾಸಕ ಲಕ್ಷ್ಮಣ ಸವದಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ ಸವದಿಯವರು ಉತ್ತರ ಕೊಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಶಾಸಕ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ನಮಗೆ ಲೀಡ್ ಸಿಕ್ಕಿಲ್ಲ. ಅಥಣಿಯಲ್ಲಿ ವಿಧಾನಸಭಾ ಚುನಾವಣೆ ವೇಳೆ ಲೀಡ್ ಬಂದಿತ್ತು, ಅಲ್ಲಿ ಈಗ ಲೋಕಸಭೆ ಚುನಾವಣೆ ವೇಳೆ ಹಿನ್ನಡೆ ಆಗಿದೆ. ಅದಕ್ಕೆ ಕಾರಣ ಏನು? ಚುನಾವಣೆಗೆ ಸವದಿಯವರ ಪಾತ್ರ ಕಡಿಮೆ ಇತ್ತು, ಇದರಿಂದ ಒಳೇಟು ಕೊಟ್ಟಿದೆ ನಮಗೆ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಎನ್ನುವಂಥದ್ದು ಈಗ ನಮಗನಿಸ್ತಾ ಇದೆ. ಸವದಿಯಿಂದಲೋ ಅಥವಾ ಕಾರ್ಯಕರ್ತರಿಂದ ಕಡಿಮೆಯಾಯಿತೋ ಅದಕ್ಕೆ ಸಂಬಂಧಪಟ್ಟಂತೆ ಅವರೇ ಉತ್ತರ ಕೊಡಲಿ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಅಂದ್ರೆ ಅವಶ್ಯಕತೆ ಇತ್ತು, ಹೇಳಲೇಬೇಕಾಗಿತ್ತು. ಯಾಕಂದ್ರೆ ನಾವು ಕ್ಲೋಸ್ ಆಗಿ ಚುನಾವಣೆ ಮಾಡಿದವರು. ಸೊ ಅಲ್ಲಿ ಸಮಸ್ಯೆ ಆಗಿದ್ದು ನಮಗೆ ಗಮನಕ್ಕೆ ಬಂತು, ಅದನ್ನು ಹೇಳಿದ್ದೀವಿ. ಅದು ಕೌಂಟ್ರ್ ಅಂತ ಅನ್ಬೋದು ಅಥವಾ ನೈಜ ವರದಿ ಇದ್ದದ್ದು ಹೇಳೋದು ಅಂತ ಹೇಳ್ಬೋದು. ಅದು ಹೆಂಗೆ? ಸೊ ನಮಗೂ ಚುನಾವಣೆಯಲ್ಲಿ ಏನು ತಿಳಿತು ನಾವು ನೋಡಿದ್ದೀವಿ, ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಅವ್ರಿಗೆ ಅವರೇ ಹೇಳಬೇಕಲ್ಲ, ಅದಕ್ಕೆ ಅವ್ರಿಗೆ ಯಾಕೆ ಉದ್ದೇಶಿತ ಮಾಡಿ ನಮಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಅವರಿಂದ ಸಮಸ್ಯೆ ಆಗಿದೆ, ಅಡೆತಡೆ ಆಗಿದೆ ಅಂತ ನಮಗೆ ಕಂಡು ಬಂತು, ಅದನ್ನ ಹೇಳಿದ್ದೀವಿ. ಇನ್ನು ಹಂಗೆ ಆಗಿಲ್ಲ, ಯಾಕಾಗೈತೆ ಏನು ಅವ್ರು ಸ್ಪಷ್ಟೀಕರಣ ಕೊಡಬೇಕು, ಅವ್ರು ಹೇಳಬೇಕು. ಅದ್ರಕ್ಕೆ ನಮಗೆ ಹೇಳಲಿಕ್ಕೆ ಆಗೋಲ್ಲ. ನಮಗೆ ತಿಳಿದು ನಾವು ಹೇಳಿದ್ದೀವಿ ಅಷ್ಟೇ. ಕೂಡ ನಮಗೇನು ಮಾಡೋದು, ನಮ್ಮ ಟಾರ್ಗೆಟ್ ಅಲ್ಲ ನಮ್ಮದು. ನಮಗೆ ಟಾರ್ಗೆಟ್ ನಮ್ಮಲ್ಲಿ ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡಿಲ್ಲ, ಅವ್ನು ಬಿಟ್ಟು ಬೇರೆ ಯಾಕೆ ಮಾಡಿಲ್ಲ ಟಾರ್ಗೆಟ್ ಅಂತ ಹೇಳೋಕ್ಕಾಗೋಲ್ಲ. ಈಗ ಅವ್ರಲ್ಲಿ ಕಡಿಮೆ ಆಗಿದ್ದು ಸುಳ್ಳು ನಿಜ ರೀ ಅಥಣಿಯಾಗ. ಹಾಂ, ಮತ್ತು ಅದಕ್ಕೆ ಹೇಳಲ್ಲ, ಅನಾವಶ್ಯಕ ನಾವೇನು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ಆಗಿರೋ ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಈಗ ಹೌದು ಅಲ್ಲ ಅಂತ ಅವ್ರು ಹೇಳಬೇಕು. ಅದಕ್ಕೆ ಸ್ಪಷ್ಟೀಕರಣ. ನಮ್ಮ ಜಗಳ ಅವ್ರಿಗೇನಾಗ್ತೈತಿ, ಏನು ಅವ್ರಿಗೇನಾಗುತ್ತೆ? ಚುನಾವಣೆ ಆಯಿತು, ಮುಗೀತು. ಇನ್ನು 4 ವರ್ಷ ನಂತರ MLA ಇದೆ, 5 ವರ್ಷ ನಂತರ MP ಇದೆ. ಈಗ ಏನು ಗುದ್ದಾಡ್ರೆ ನಾವು ಗುದ್ದಾಡ್ಬೇಕು ಅಷ್ಟೇ. ಏನು ಮಾಡಿದೆ, ಮಲಗಿದ್ದೋ ಏನು ಮಾಡಿದೆ ನನಗೆ ಗೊತ್ತಾಗಬೇಕು. ಸರಿಯಾಗಿ ಇಳಿಸ್ತದಂದ್ರೆ ಇಳಿಸ್ತಿರಲ್ಲ, ಬೇರೆ ಪೈಲಟ್ನಿಂದ ನಡೆಸಿದ್ದೀವಿ. ಇಬ್ಬರು ಇರ್ತಾರಲ್ಲ, ಚೇಂಜ್ ಮಾಡೋ ಪ್ರಶ್ನೆ ಅಲ್ಲಿ ಇಬ್ಬರು ಇದ್ದೇ ಇರ್ತಾರಲ್ಲ. ರಾಜಕೀಯಲ್ಲಿ ಇರೋದಲ್ಲ, ಮತ್ತು ನೀವು ಸೈಲೆಂಟ್ ಇದ್ರೆ ಹಂಗೆಲ್ಲ ಜಗಳ ಇರಬೇಕು. ಜಗಳ ಇದ್ರೆ ಮತ್ತೆ ಈಗ ನೀವೇನು ಮಾಡೋರು? ಈಗ ಜಗಳ ಇಲ್ಲಂದ್ರೆ ಈಗ ಯಾಕಂದ್ರೆ ಈ ಇಲೆಕ್ಷನ್ದಾಗ ಹಳೆಯ ದುಶ್ಮನುಗಳೆಲ್ಲ ಮಲಿ